ಗಂಡಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡಗಲಿ ಎಡಗ ಎತ್ತಿದ್ರು ವೀರಕೇಸರಿ ಬಲಗ ಎತ್ತಿದ್ರು ವೀರ ಮದಕರಿ ಅಲ್ಲ ಕಣ್ರಿ. ಈ ದುಡ್ಡನ್ನ ತಗೊಳವಾಗಿರೋ ನಿಯತ್ತು ಕೊಡವಾಗಿ ಇರ್ಬೇಕು ಅಂತಾನೆ ನೋಡಿ. ನಿಮ್ಮನ್ನ ಯಾವ ತರ ಬೈಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಕಣ್ರಿ. ಪತ್ತು ಬಿಟ್ಲಾ ಬನ್ರ ಇಲ್ಲಿ. ಏನ್ ಬಾವ ಮಸಾಲ ದೋಸೆಗೆ ದುಡ್ಡು ಕೊಡ್ತೀರಾ? ಸ್ವಲ್ಪ ಮುಖಕ್ಕೆ ಮುಖ ಕೊಟ್ಟು ನನ್ನ ಎದುರಿಗೆ ಗೊತ್ತಿತ್ತು ಕೊಟ್ಟು ಮಾತನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಿಮ್ಮಂತವ್ರೆಲ್ಲ ಭೂಮಿ ಮೇಲೆ ಯಾಕೆ ಬದುಕಿರ್ತೀರಾ? ನಿಮ್ಮ ಮುಖಕ್ಕೆ ಮಗಳಾತಿ ಅಂತ ಮುಖ್ಯ ತಗೊಂಡ್ಬಂದು ನಿಮ್ ತಲೆ ಮೇಲೆ ಕುಟ್ಟ, ನಿಮ್ಮ ಕೆನ್ನೆ ಮೇಲೆ ಬೆರಳಿ ತಟ್ಟ. ಸರ್ ಕಂಡ್ರ ನಮ್ಗೆ ಯಾಕೋ ಬೈದೆ? ಬೈಯ ಅಂತ ತಪ್ಪು ನಾವೇನ್ರಿ ಮಾಡಿದೀವಿ? ಅಯ್ಯೋ ಅವ್ನು ಯಾವಾಗ ಒಬ್ರಿಗೆ ಬೈಬೇಕಿತ್ತು ಕಂಡ್ರ, ಬೈದಕ್ಕೆ ಪದಗಳೇ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ನಿಮ್ಮಿಬ್ರನ್ನು ಕರ್ಸ್ಕೊಂಡು ಮುಖದರ್ಶನ ಮಾಡ್ದೆ ನೋಡು. ಈ ಬೈಗಳು ಅನ್ನೋ ಹಂಗಂತೆ ನಿರರ್ಗಳವಾಗಿ ಬಂತು. ಇನ್ನೊಬ್ರು ಯಾರಿಗೋ ಬೈಯಕ್ಕೆ ನಮ್ಮನ್ನ ಮುಂಬೈಕೊಂಡಿದ್ಯಾ? ನಾವೇನ್ ಬಿಟ್ಟು ಬಿದ್ದಿದೀವನ್ರಿ. ಜಾಜಿಯಕ್ಕೆ ಹೇಳಿ ನಿಮ್ಮನ್ನ ಹೇಗ್ ಬೈಸ್ಬೇಕು ಅಂತ ನಮಗ್ ಚೆನ್ನಾಗಿ ಗೊತ್ತು. ನೋಡಿ ಬನ್ನಿ ಆಚೆ. ಎಂತ ಅನ್ಯಾಯ ಆಗಿದೆ ಗೊತ್ತಾ? ಏನಾಯ್ತು? ಮಾವ ನಮ್ಮಿಬ್ರಿಗೂ ಚೆನ್ನಾಗಿ ಬೈದ್ ಹಾಕ್ಬಿಟ್ರು. ಏನಂತ? ಕತ್ತೆಗಳ ಕೋಟಿಗಳ ಹೇಳಿದ ಕೆಲಸ ಸರಿಯಾಗಿ ಮಾಡಕ್ ಆಗಿಲ್ಲ ಅಂದ್ಮೇಲೆ ಭೂಮಿ ಮೇಲೆ ಯಾಕೋ ಇರ್ತೀರಾ? ನಿಮ್ ತಲೆ ಮೇಲೆ ಕುದ್ಕೆ ತಗೊಂಡು ಹೊಡಿಯ ಎಣ್ಣೆ ಮೇಲೆ ಬೆರಡಿ ತಟ್ಟ. ನಿಮ್ಗೆ ಇಷ್ಟೊಂದೆಲ್ಲ ಬೈದ್ರಾ? ಡೋಂಟ್ ವರಿ, ನಾನು ಅವ್ರಿಗೆ ಚೆನ್ನಾಗಿ ಸ್ಕೋಲ್ ಮಾಡ್ತೀನಿ. ವಾಟ್ ಮೈ ಡಿಯರ್ ಗುಬ್ಬಿ, ಯಾಕೆ ಈ ದುರ್ಗಿ ಅವತಾರ? ಪತ್ತು ಬಿಟ್ಲಂಗ್ ಯಾಕೆ ಬೈದ್ರಿ? ಟೆಲ್ ಮಿ. ಅದ ನಾನು ಪದ್ದು ಬಿಟ್ಲಂಗ್ ಬೈದಿದ್ದಲ್ಲ, ಇನ್ಯಾವರೆಗೂ ಬೈಬೇಕಿತ್ತು. ಆದ್ರೆ ಪದಗಳೇ ಸಿಗ್ತಾ ಇರ್ಲಿಲ್ಲ ಗುಬ್ಬಿ. ಹೇಗೂ ಇವ್ರಿಬ್ರಿಗೂ ದಿನಾಲು ಬೈದು ಬೈದು ಅಭ್ಯಾಸ ಇತ್ತಲ್ವಾ, ಅದಕ್ಕೆ ಎದುರುಗಡೆ ನಿಲ್ಸ್ಕೊಂಡೆ ನೋಡಿ. ಇವರಿಬ್ರು ಮುಖದರ್ಶನ ಆಗ್ತಿದ್ದಂಗೆ ಈ ಬೈಗಳು ನಾವು ಬಾಯಿ ತುಂಬ್ಕೊಂಡ್ ಬಂದ್ಬಿಟ್ಟು. ಇದು ತಪ್ಪಲ್ವಾ? ಈ ತರ ಬೈದಿದ್ದೀರಲ್ಲ, ನಿಮ್ಗೆ ಬುದ್ಧಿ ಇದೆಯಾ? ಯು ಆರ್ ಯೂಸ್ಲೆಸ್, ಯು ಆರ್ ಕೇರ್ಲೆಸ್. ನಿಮ್ಮಂತ ಗಂಡ ಸಿಕ್ಕಿರೋದು ನನ್ ಕರ್ಮ. बराबर झूम बराबर झूम. Very very good morning boss. ಅದು ಯಾವನಿಗೆ ಬಿಟ್ಟು ಅದು ಯಾವನಿಗೆ ಮಾರ್ನಿಂಗ. ಬೆಳಗ್ಗೆ ಬೆಳಗ್ಗೆನ ಕಟ್ಕೊಂಡು ಕೈಲಿ ಮಾತ್ ಆಗೋಯ್ತಲ್ಲ ನಮ್ ಬದುಕು. ಕೇಳಿಸ್ಕೊಂಡೆ ಬಸ್, ಅದಕ್ಕೆ ಆ ದುಃಖ ಮರೆದಕ್ಕೆ ನಿಮ್ಗೆ ರೋಸ್ ಕೊಟ್ಟೆ. ಈ ರೋಸ್ ನೀನೇ ಕೊಟ್ಟಿದ್ದು ಅಂತ ನಮ್ಮೊಳಗೆ ಏನಾದ್ರು ಗೊತ್ತಾಗ್ಬಿಡ್ತು ಅಂದ್ರೆ ನಾನು ಮನೆ ಬಿಟ್ಟು ಹೊರಡ್ತಾಳೆ ಅಷ್ಟೇನೆ. ನೋಡೋರು ರೈಲ್ ಚಂಬು, ಇನ್ನು ಮೇಲಿಂದ ನನ್ನ ಹೆಂಡತಿ ಯಾವುದೇ ಕಾರಣಕ್ಕೂ ನನ್ನನ್ನು ಬೈಬಾರ್ದು. ಹಂಗೇನಾದ್ರೂ ಒಂದು ಮಾಟ ಮಾತ್ರ ಮಾಡಿ. ನೆಕ್ಸ್ಟ್ ಟೈಮ್ ಏನಾದ್ರೂ ನೀವು ಹೇಳ್ತೀನಿ ನಿಮ್ಮನ್ನ ಬಯೋದಕ್ಕೆ ಬಂದ್ರೆ ಏನಾಗುತ್ತೆ ಅಂತ ನೀವೇ ನೋಡಿ. ಜಾಜತ್ಗೆ ನಾವು ನಿಮ್ಗೋಸ್ಕರ ಈ ಟಾಪ್ ತಂದ್ವಿ. ಎಲ್ಲಿಂದ ತಂದ್ರಿ? ಮಾರ್ಕೆಟ್ ಅಲ್ಲಿ ಬರ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಟಾಪ್ಗಳನ್ನ ಮಾರ್ತಾ ಇದ್ರು. ಕಾಲೇಜ್ ಹುಡುಗಿರೆಲ್ಲ ತಗೋತಾ ಇದ್ರು. ಕಾಲೇಜ್ ಹುಡುಗಿ ತರ ಇದ್ದೀರಲ್ಲ, ಅದಕ್ಕೆ ಇದನ್ನ ನಿಮ್ಗೋಸ್ಕರ ತಂದ್ವಿ. ಥ್ಯಾಂಕ್ ಯು ವೆರಿ ಮಚ್. ತಗೊಳ್ಳಿ 500 rupees. ಇದ್ರ ಬೆಲೆ ಬರೀ 300 ರೂಪಾಯಿ. 200ಗೆ ಮಸಾಲ ದೋಸೆ ತಿನ್ಕೊಳ್ಳಿ. ಅದಕ್ಕೆ ನಿಮ್ಮಿಂದ ಒಂದ್ ಸಣ್ಣ ಉಪಕಾರ ಆಗ್ಬೇಕು. ಟೆಲ್ ಮಿ. ನೀವು ಪಾಂಡ್ರಂಗ್ ಬೈದಿದ್ದು ನಮ್ಗೆ ಹಾಲು ಕುಡ್ದಷ್ಟೇ ಸಂತೋಷ ಆಯ್ತು. ಈಗ ಬಾದಾಮಿ ಹಾಲು ಕುಡಿಬೇಕು ಅನಿಸ್ತಾ ಇದೆ. ಎಕ್ಸ್ಟ್ರಾ ಮನಿ ಬೇಕಾ? ಬೇಡ, ಭಾವನಿಗೆ ನೀವು ಎಕ್ಸ್ಟ್ರಾ ಬೈಬೇಕು. ಅಷ್ಟೇ ತಾನೇ. ಸೆಕೆಂಡ್ ಇನ್ನಿಂಗ್ಸ್ ನ ಶುರು ಮಾಡ್ತೀನಿ. ಅಭಿ, ನಮ್ ಹುಡುಗರಿಗೆ ಯಾಕೆ ಬೈದ್ರಿ? ಅದು ಮುಗಿದು ಹೋದ ಅಧ್ಯಾಯ, ಅದನ್ನ ಬಿಟ್ಬಿಡ್ರಿ. ಯಾಕೆ ಬರ್ಬೇಕು? ಮುಖ ನೋಡ್ದಾಗೆಲ್ಲ ನಂಗೆ ಬೈಬೇಕು ಅನ್ಸುತ್ತೆ. ನನಗೆ ಆಗಲ್ಲ. ಏನೋ ಇಬ್ರು ಮುಟ್ಟಾಡ್ರೆ ನಾನು ಒಂದೇ ಒಂದ್ಸಲ ಬೈದಪ್ಪ. ನೀವು ಅದನ್ನೇ ಜ್ಞಾಪ ಮಾಡ್ತೀನಿ, ಕಾಲ್ ಕೆದಕೊಂಡು ನನ್ನ ಹತ್ರ ಜಗಳ ಮಾಡ್ತೀರಲ್ಲ. ನಿಮ್ಮ ಮನಸ್ಸಿಗೆ ಅದೆಷ್ಟು ಸಮಾಧಾನ ಆಗುತ್ತೋ ಅಲ್ಲಿವರೆಗೂ ನೀವು ನನ್ನ ಬೈದು ಬಿಡ್ರಿ, ಬೈದು ಮಾಡ್ತೀನಿ. ನಿಮ್ಮಂತ ಕೇರ್ಲೆಸ್ ಹಸ್ಬೆಂಡ್ ನ ಕಟ್ಕೊಂಡಲ್ಲ, ಏನಾದ್ರೂ ತಗೊಂಡ್ ತಲೆ ಚಚ್ಕೋಬೇಕು. ತಲೆ ಇದ್ಯಾ? ತಲೆಯಲ್ಲಿ ಮೆದ್ಲಿದ್ಯಾ? ಮೆದ್ಲಿದ್ರು ಅದನ್ನ ಗೆದ್ಲೆ ತಿಂದಿದ್ಯಾ? ಡ್ಯಾಮ್ ಡಿವಿಡ್ ಡಿವಿಡ್ ಫೆಲೋ. झूम बराबर झूम बराबर झूम. ಏನಾಯ್ತಕ್ಕೆ? ಅಭಿನ ಚೆನ್ನಾಗಿ ಬೈದ್ನಲ್ಲ, ತಲೆನೋವು ಬರ್ತದ. ತಲೆನೋವು ಮಾತಾಡ್ಕೊಂಡು ಮತ್ತೆ ಬೈದ್ರಾಯ್ತು.
ಮೊದಲು ತಲೆ ಕಟ್ಟೋ ಪಟ್ಟಿ ಬಿಟ್ಟಮ್ಮ ಒಳ್ಳೆ ಲೇಡಿ ನೋಡಿ ಕಂಡ ಕೊಟ್ಕೊಂಡು ತಲೆನೋವು ಬರ್ತಾ ಇದ್ದಾನೆ ಮತ್ತೆ ತೆಗಿ. ಇದು ತಲೆನೋವನ್ನ ಹೀರುತ್ತಮ್ಮ. ತಲೆನೋವು ಎಷ್ಟೊತ್ತಲ್ಲಿ ಬಂತು ಹೇಗೆ ಬಂತು? ರಾತ್ರಿ ಯಾವ್ದಾದ್ರು ಕೆಟ್ಟ ನೋಡೋದ? ಮನೆಯಲ್ಲಿ ಗಲಾಟೆ ಜಾಸ್ತಿ ಆಯ್ತು, ಅದಕ್ಕೆ ತಲೆನೋವು ಬಂತು. ಗಲಾಟೆ ಮಾಡೋರ್ನ ಒದ್ದು ಆಚೆ ಆಗಿದ್ರೆ ಆಯ್ತಮ್ಮ. ಆದ್ರೆ ಗಲಾಟೆ ಮಾಡಿದವ್ರೆ ಅವರು. ನಿನಗೇನಮ್ಮ ಬಂತು? ಕೋಪದಲ್ಲಿ ಬೈದಾಗ ತಲೆನೋವು ಬಂತು. ಡಾಕ್ಟ್ರೆ ಯಾಕೆ ಹಾಗಾಗುತ್ತೆ? ಬೈದಾಗ ಕೋಪ ಜಾಸ್ತಿ ಆಗುತ್ತೆ, BP ರೈಸ್ ಆಗುತ್ತೆ, ಶುಗರ್ ಲೆವೆಲ್ ಮೇಲಕ್ಕೆ ಹೋಗುತ್ತೆ, ಆವಾಗ ಮನಸ್ಸು ಸ್ಥಿಮಿತ ತಪ್ಪುತ್ತೆ, ಆಟೋಮೆಟಿಕ್ ಆಗಿ ತಲೆನೋವು ಬರುತ್ತೆ. ಅದೇ ಬೈದಾಗ್ಲೇ ಯಾಕೆ ತಲೆನೋವು ಬರುತ್ತೆ? ಕಂಡಿಡ್ತೀನಿ, ಇವಾಗ ಕಂಡಿಡ್ತೀನಿ. ನಾನು ಸುಮ್ಮನೆ ಪಾಸ್ ಮಾಡಿಲ್ಲ, ದುಡ್ಡು ಕೊಟ್ಟು ಪಾಸ್ ಮಾಡಿದ್ದೇನೆ. ದಡಿಯ ಬಾರೋ ಇಲ್ಲಿ ಎಲ್ಲಮ್ಮ, ಇವಾಗ ಚೆನ್ನಾಗಿ ಬೈಯಮ್ಮ. ಚೆಕ್ ಮಾಡ್ಬೇಕಲ್ಲಮ್ಮ, ನಿನ್ಗೆ ಹೇಗೆ ಮನ್ಸು ಬರ್ತಾ ಹಾಗೆ ಬೈಯವನ್ನ ಬೈ. ಈಗ ತಲೆನೋವು ಜಾಸ್ತಿ ಆಯ್ತಾ? ಇಲ್ವಾ? ದಡ್ಯ ನೀನ್ ಹೋಗ. ಕಟ್ಟಿ ಮಿಸೆ ನೀ ಬಾರು. ಒಳ್ಳೆ ಗುಮ್ಮನಿಗೋಸ್ಕರ ಬಂದಂಗೆ ಬರ್ತಾನೆ. ಬೈಯಮ್ಮ. ಈಗ ತಲೆನೋವು ಜಾಸ್ತಿ ಆಯ್ತಾ? ಇನ್ನೂ ಆಗ್ಲೇ ಇಲ್ವಾ? ಹೋಗ ನೀನು ಸರಿ. ಇನ್ಯಾರಿಗೆ ಬೈದ್ರೆ ನಿನ್ ತಲೆನೋವು ಜಾಸ್ತಿ ಆಗುತ್ತಮ್ಮ? ಇದಾರಲ್ಲ ನನ್ನ ಹಬಿ, ಅವ್ರಿಗೆ ಬೈದ್ರೆ ನಂಗೆ ತಲೆನೋವು ಜಾಸ್ತಿ ಆಗೋದು. ಇಲ್ಲಿದೆ ಪಾಯಿಂಟ್. ಪಾಂಡ್ರಂಗ ಗಂಡಗಲಿ ಬಾರಯ್ಯ. ಇಲ್ಲಿ ಬೈಯಮ್ಮ. ಪ್ರತಿನಿತ್ಯನೂ ನಮ್ಮ ಮೆಂಟರ್ ನಮಗೆ ಮಕ್ಕಳು ಮುಗಿತಾನೆ ಇರ್ತಾರೆ. ನಿಮ್ಮೆದ್ರಿಗೂ ಮುಗಿಸ್ಕೋಬೇಕೆ ನಾವು? ನಾನು ಚೆಕ್ ಮಾಡ್ಬೇಕಲ್ಲ, ಇದೊಂದು ಸಾರಿ ಬೈಸ್ಕೊಳಕ. ಬೈಯಮ್ಮ. ನೀವೆಂತ ಗಂಡಸ್ರಿ, ನಿಮ್ಮನ್ನ ನನ್ನ ಹಬ್ಬ ಅಂತ ಹೇಳ್ಕೊಳಕ್ಕೆ ನನಗೆ ಶೇಮ್ ಆಗುತ್ತೆ. ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬೇಡ? ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಕಾರಣ ಸಿಕ್ತು. ಏನಮ್ಮ, ನಿನ್ ಗಂಡನ ಬೈದ್ರೆ ಮಾತ್ರ ನಿನ್ ತಲೆನೋವು ಬರುತ್ತಾ? ಹೌದು. ಯಾಕೆ? ಇದನ್ನ ಹಬಿ ವೈರಸ್ ಅಂತಾರೆ. ಹಬಿ ವೈರಸ್ ಅಂದ್ರೆ? ಗಂಡನ್ ಬೈದಾಗ ತಲೆಯಲ್ಲಿ ಒಂಥರ ವೈರಸ್ ಫಾರ್ಮ್ ಆಗುತ್ತೆ. ಆ ವೈರಸ್ ತಲೆಯೆಲ್ಲ ಹರಡಿದಾಗ ಈ ತಲೆನೋವು ಬರುತ್ತೆ. ಅಲ್ಲ ಡಾಕ್ಟ್ರೆ, ಈ ಹಬಿ ವೈರಸ್ ಅನ್ನೋ ಹೆಸರೇ ಕೇಳಿಲ್ವಲ್ಲ? ಕಂಪ್ಯೂಟರ್ ಬೇರೆ ಇಲ್ಲ, ಬ್ರೈನ್ ಬೇರೆ ಅಲ್ಲಮ್ಮ. ಕಂಪ್ಯೂಟರ್ ಹಾಗೆ ಸಾವಿರಾರು ವೈರಸ್ ಇದೆಯೋ ಹಾಗೆ ಬ್ರೈನ್ಗೂ ಸಾವಿರಾರು ವೈರಸ್ ಇರುತ್ತಮ್ಮ. ಇದಕ್ಕೇನು ರೆಮಿಡಿ ಇಲ್ವಾ ಡಾಕ್ಟ್ರೆ? ಇದೇನಮ್ಮ, ಗಂಡನೇ ಗಾಡು. ಗಂಡನ್ ಬೈದು ಬ್ರಹ್ಮಾಂಡ ಸರ್ಕೋಬೇಡ. ಕೋಪನ ಬಿಟ್ಟು ಗಂಡ ಹತ್ರ ನೆನೆತ್ತ ಮಾತಾಡು. ಅಕಸ್ಮಾತ್ ನಾನು ಹಬಿನ ಬೈದ್ರೆ? ನೀನೇನ ನಿನ್ ಗಂಡನಿಗೆ 4 ಸಲ ಬೈದ್ರೆ ಸಾಕು, ನಿನ್ ತಲೆ ಹೊಡೆದು 100 ಚೂರು ಆಗೋಗ್ಬಿಡುತ್ತೆ. ಚಂಪಾ, ಯಾಕೆ ಕಾಫಿ ಕೊಡ್ಲಿಲ್ಲ? ಇದು ಮದುವೆ ಮನೆ ಅಲ್ಲ, ಗಂಟೆಗೆ ಒಂದ್ಸತಿ ಕಾಫಿ ಕುಯ್ಕೊಡಕ್ಕೆ. ಸಿಕ್ಕಾಪಟ್ಟೆ ಅವಮಾನ ಆಗುತ್ತೆ. ಹೊರಗಡೆ ಹೋಗಿ ಕಾಫಿ ಕುಡ್ಕೊಂಬರೋಣ. ಹೊರಗಡೆ ಹೋಗಿ ಕಾಫಿ ಕುಡಿಯೋಕ್ಕೆ ದುಡ್ಡು ಇರ್ಬೇಕಲ್ಲ. ಶೋಕೇಸಲ್ಲಿರೋ ಯಾವ್ದಾದ್ರು ಒಂದು ಆಂಟಿಕ್ ಪೀಸ್ನ ಎತ್ಕೊಂಡು ಹೋಗೋಣ. ಕಾಫಿ ಜೊತೆಗೆ ಮಸಾಲೆ ದೋಸೆನೂ ತಿನ್ಬೋದು. ಇದನ್ನ ತಗೊಂಡೋಗಿ ಮಾರಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಸಿಗತ್ತೆ ಕಣ. ಕಾಫಿ ಮತ್ತೆ ಮಸಾಲೆ ದೋಸೆ ಜೊತೆಗೆ ಒಂದೊಂದ್ ಜೊತೆ ಬಟ್ಟೆನೂ ಹೊಲ್ಸ್ಕೊಂಡ್ಬಿಡ್ಬೋದು. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಗಟ್ಟಿಯಾಗಿ ಹಿಡ್ಕೊಂಡ್ಬರ್ತಾ. ನಾನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ ಕಣ. ಅದ್ ಹ್ಯಾಕ್ ಕೈ ಜಾರ್ ಬಿತ್ತು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ₹1000 ಬೆಲೆ ಬಾಳೋ ಆಂಟಿಕ್ ಪೀಸ್ನ ಅನ್ಯಾಯವಾಗಿ ಹೊಡೆದಾಕ್ಬಿಟ್ರಲ್ಲ. ನಿಮ್ಮಿಬ್ಬರನ್ನ ನಾನು ಸುಮ್ಮನೆ ಬಿಡ್ಬೇಕೇನೋ?
ಯಾಕೆ ಹೊಡಿತಾ ಇದ್ದೀರಾ? ನೋಡ್ರಿ ಕಣ್ಮಿಟ್ಟು ನೋಡ್ರಿ ಮನೇಲಿರೋ ಆಂಟಿಕ್ ಪೀಸ್ ನ ಹೊರಹಾಕ್ಬಿಟ್ಟಿದ್ದಾರೆ. ಇಂಥವ್ರನ್ನ ನಾನು ತಪ್ಪಿ ಮುದ್ದಾಡಿ ಪಲ್ಲಕ್ಕಿ ಕೂರ್ಕೊಂಡು ಮೆರವಣಿಗೆ ಮಾಡಿ. ಯಾಕೆ ಹೀಗೆ ಮಾಡಿದ್ರಿ? ನಾವ್ ಈ ಆಂಟಿಕ್ ಪೀಸ್ ಮಾರಿ ಕಾಫಿ ಕುಡಿಯೋಣ ಅನ್ಕೊಂಡ್ವಿ, ಆದ್ರೆ ಈ ವಿಟ್ಲ ಎತ್ತಾಕ್ಬಿಟ್ಟ. ಅಷ್ಟ್ರ ಒಂದು ಕಾಫಿ ಆಸೆಗೋಸ್ಕರ ಮನೇಲಿರೋ ಆಂಟಿಕ್ ಪೀಸ್ ನ ಕದಿಯುವಂತ ಮಟ್ಟೆ ಕಳೆದು ಬಿಟ್ಟಿದ್ರಲ್ಲ. ಹೇಳ್ರು ಇಬ್ರು ಬಾಯ್ ಬಿಟ್ಟು ಹೇಳ್ರು, ನಿಮ್ಮಿಬ್ರು ನಾನು ಮನೇಲಿ ಇಟ್ಕೋಬೇಕಲ್ಲ. ಅಯ್ಯೋ ನೀನು ಅಭಿ ಇನ್ಮೇಲೆ ನಮ್ ಬಾಯ್ಸ್ ನ ಹೊಡೆದ್ರೆ ಬೈದ್ರೆ ನಾನ್ ಸುಮ್ನೆ ಇರಲ್ಲ, ನಾನು ಬೈತೀನಿ. ಬೈರಿ. Don't shout! ಯಾಕೆ dog ಈ ತರ ಕಿರ್ಚ್ತಾ ಇದ್ದೀರಾ? Oh my God! ಜಾಜಿ ಡಾಕ್ಟ್ರು ಏನ್ ಹೇಳಿದಾರಮ್ಮ? ಜಾಜಿ ಕೂಲ್. ಹಬಿ ವೈರಸ್. ಹಬಿ ಇನ್ಮೇಲೆ ನಮ್ ಬಾಯ್ಸ್ ನ ಬೈಬೇಡಿ. ಇದೇನ್ರಿ ಇದಕ್ಕಿದ್ದಂಗೆ ನೈಸ್ ಆಗಿ ಮಾತಾಡೋಕೆ ಶುರು ಮಾಡ್ಬಿಟ್ರೆ. ಇನ್ಮೇಲೆ ನಾನು ನಿಮ್ ಜೊತೆ ನೈಸ್ ಆಗಿ ಮಾತಾಡೋದು. ಗೊತ್ತಾ? ಇದನ್ನೆಲ್ಲ ನೀಟ್ ಮಾಡಿ ಬೇರೆ ಆಂಟಿಕ್ ಪೀಸ್ ತಗೊಂಡು ಹೋಗಿ ಮಾರಿ. ನಮ್ಮ ಜಾಜಿ ಜಂಬಲ್ದಿಂದ ಇವರು ನಗ್ತಾ ಇರೋದನ್ನೇ ಬಂಡವಾಳ ಮಾಡ್ಕೊಂಡು ಅವ್ರನ್ನ ಯಕಾಚಿಕೆ ಆಟ ಆಡ್ತಾರೆ. ಈ ಮನೆಯಲ್ಲಿರೋರು ಎಲ್ಲರೂ ಸೋಂಬೇರಿಗಳು, ಕತ್ತೆಗಳು, ದ್ರಾವ್ಯಗಳು ತಂದು ಅಲ್ಲ ಬೆಳಗಾದ್ಮೇಲೆ ಮನೆ ಯಜಮಾನಿಗೆ ಒಂದು ಕಪ್ ಕಾಫಿ ಕೊಡ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ? ಜಾಜಿ ಜಂಬಲ್ದಿಂದ ಇವರೇ ಬನ್ರಿ ಕೂಗ್ತೀನ್ರಿ, ಬೆಕ್ಕಂತ ಕೂಗಾಡ್ತೀನಿ. ನಾನು ಈ ಮನೆ ಯಜಮಾನ, ನನಗೆ ಒಂದು ಕಪ್ ಕಾಫಿ ಕೊಡ್ಬೇಕಂತ ನಿಮ್ಗೆ ಗೊತ್ತಾಗಲ್ಬೇಡ್ರಿ? ಆ ಕೆಲಸ ಚಂಪುಂದು ನಾನೇ ಯಾಕೆ ಮಾಡ್ಲಿ? ಡೋಂಟ್ ಶೌಟ್, ಓಕೆ? ಅಂಡರ್ಸ್ಟ್ಯಾಂಡ್? ಓ ಮೈ ಗಾಡ್, ತಲೆನೋವು. ಹಬಿ ವೈರಸ್. ಚಂಪಾ, ಹಬಿಗೆ ಒಂದು ಕಪ್ ಕಾಫಿ. ಅಲ್ಲ ಕಣ್ರಿ, ಎಲ್ಲ ಕೆಲಸನೂ ಅವಳೇ ಯಾತಕ್ ಮಾಡ್ಬೇಕು ಅಂತ. ಬೆಳಗಾದ್ಮೇಲೆ ತಾವೇನ್ ಮಾಡ್ತೀರಾ? ಬೆಳಗ್ಗೆದ್ದು ವ್ಯಾಯಾಮ ಮಾಡ್ತೀವಲ್ಲ ಹಬಿ. ಸಾಯವರೆಗೂ ಸಾಂತ ತಕೊಂಡಿದ್ದು ಬಿಟ್ರೆ ನಮ್ ಜೊತೆ ಸಂಸಾರ ನಡೆಸೋರು ಯಾರು? ನಿಮ್ಗೆ ಏನೇ ಬೇಕಾದ್ರೆ ನನ್ ಕೇಳಿ ಅಂತಂದ್ರೆ ನಾನ್ ತಂದ್ಕೊಡ್ತೀನಿ. ತಗೊಳ್ಳಿ, ಬಿಸಿ ಬಿಸಿಗೆನೆ ಕಾಫಿ. ಚಂಪಾ, ಇವತ್ತು ಹಬಿಗೆ ಕಾಫಿನ ನಾನೇ ಕೊಡ್ತೀನಿ. ಏನು ಯಾವತ್ತೂ ಇಲ್ದಿರೋ ಸೇವೆ? ಹೌದು, ಇವತ್ತು ಹಬಿಗೆ ನಾನೇ ಸೇವೆ ಮಾಡ್ಬೇಕು ಅಂತ ತುಂಬಾ ಆಸೆ ಆಗಿದೆ. ಹಬಿ, ಕಾಫಿ. ಅಲ್ಲ ಕಣ್ರಿ ಜಾತಿ ಚಂಬಲ್ದಿನಿ ಅವರೇ, ಮದುವೆ ಆಗಿ ಇಷ್ಟು ವರ್ಷಗಳಾದ್ರು ನೀವ್ ಯಾವತ್ತಾದ್ರೂ ಗಂಡನ ಪ್ರೀತಿ ಮಾಡಿದ್ರಿ? ಅವ್ನು ಒಂದೇ ಒಂದು ಸೇವೆ ಮಾಡಿದ್ರಿ ಅಂದ್ರೆ ಅವ್ನು ಸ್ನಾನಕ್ಕೂ ಪೆನ್ನು ಜಲ ಸುತ್ತಾಕೋದ ಕಾವತ್ತಲ್ಲ. ಆ ಕೆಲ್ಸಗಳೆಲ್ಲ ಮಾಡಕ್ಕೆ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನು ಇದ್ದೀನಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗೆ. ಹಬಿ ಹೇಳಿ, ಏನ್ ಸರ್ವಿಸ್ ಮಾಡ್ಬೇಕು? ಈ ವಯಸ್ಸಲ್ಲಿ ಹೆಂಡತಿ ಆದವಳು ಗಂಡನಿಗೆ ಏನೇನ್ ಸೇವೆ ಮಾಡ್ಬೇಕು ಅಂತ ನಾನು ಪಾಠ ಮಾಡ್ಕೊಂಡು ಹೋಗ್ರಿ. ಯಾವ್ದನ್ನ ಹೈಸ್ಕೂಲ್ ಹುಡುಗಿ ಕೇಳಿ ಹೇಳ್ಕೊಡ್ತಾಳೆ. ಹೇಳಿ ಹಬಿ, ಏನ್ ಸೇವೆ ಮಾಡ್ಬೇಕು ಹೇಳಿ. ಸದ್ಯಕ್ಕೆ ಕಾಲ್ ಹೊತ್ತೆ ಮುಂದಕ್ಕೆ ನೋಡೋಣ. ಓಕೆ. ಅತ್ತೆಯಿಂದ ಪತಿಪಾದ ಸೇವೆನಾ? ಅದೇನೇ ಈ ರೀತಿ ಸೇವೆ ಮಾಡ್ತಾ ಇದಾರೆ ಅಂದ್ಮೇಲೆ ಮಳೆ ಬರೋದು ಗ್ಯಾರಂಟಿ. ಏನಪ್ಪ ನೀವು ರೂಮಕ್ಕೆ ಬನ್ನಿ. ನೀನು ಇದೇ ರೀತಿ ಪತಿಪಾದ ಸೇವೆ ಮಾಡ್ತೀಯಾ? ಮೊದಲು ನೀವು ಪತಿಪಾದ ಸೇವೆ ಮಾಡಿ, ಆಮೇಲೆ ನಿಮ್ ಪಾದ ಉಳಿದಿದ್ರೆ ನಾನು ಸೇವೆ ಮಾಡ್ತೀನಿ. ಹಬಿ, ಕಾಲ್ ಹೊತ್ತಿದ್ದಾಯ್ತು, ಕೈ ಹೊತ್ಲಾ? ಕಾಲಿಂದ ಕೈಗೆ ಬಂದಿರೋ ತಾವು ಕೈಯಿಂದ ಕತ್ತಿಗೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ಏನ್ರಿ ಜಾತಿ ಚಂಬಲ್ದಿನಿ ಅವರೇ, ಏನು ನನ್ನ ಕತ್ತನ ಹಂಗಂಗೆ ಈಸಿಬಿಟ್ಟು ಕೊಲೆ ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಾ ಇದ್ರು? ಈಗ ಸದ್ಯಕ್ಕೆ ರೂಮ್ ನಲ್ಲಿ ಹೋಗಿರಿ, ಅಲ್ಲಿಗೆ ಬಂದು ಅದು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಚಾಂಪಚ ಮೇಲೆ ಇದು ಪಾಠ 1. ಹೆಂಡತಿಯನ್ನು ಹದ್ದು ಬಸ್ತಿನಲ್ಲಿಡುವುದು ಹೇಗೆ ಅಂತ ಮತ್ತೆ ಹೇಳ್ಕೊಡಲ್ಲ. ಇದ್ದಕ್ಕಿದ್ದಾಗೆ ಇಷ್ಟೊಂದು ಸೇವೆ ಮಾಡ್ಬಿಟ್ರಲ್ಲ, ಏನ್ ಮ್ಯಾಜಿಕ್ ಮಾಡಿದ್ರಿ ಯಜಮಾನ್ರೆ? ಇನ್ಮೇಲೆ ಮ್ಯಾಜಿಕ್ ಗೀಜಿಕ್ ಎಲ್ಲ ಏನು ಇಲ್ಲ ಕಣೆ, ಬರೀ ಲಾಜಿಕ್. ನೋಡ್ತಾ ಇರೋ ಆ ಜಾರ್ಜಿ ಜಂಬಲ್ ದಿಂಡಿ ಅವ್ರನ್ನ ಹಂಗಾಗಿ ಗಿಟ್ಲ ಸೇವೆ ಮಾಡ್ಕೊತಾ ಇರಿ, ಆಗ ಸೊಂಟನು ಮುರುತ್ತೆ, ಬುದ್ಧಿನೂ ಬರುತ್ತೆ. ಪ್ರೀತಿಯರು, ನೀನು ಜಾಜಿ ಅಕ್ಕ ಬಂದ? ಹೌದು. ಅವ್ರು ಹೇಗಿದ್ದಾರೆ? ಅವ್ರಿಗೇನಾಗಿದೆ? ಏನೋ ಟಾರ್ಚರ್ ಅಂತ ಕೇಳಿದೆ. ಯಾರು ಹೇಳಿದ್ರು? ಏನೋ ಹೇಳಿರ್ಬೇಕು, ಅವ್ರಿಗೆ ಕಳಿಸಿ. ಪ್ರೀತಿ ಅಲ್ಲ, ನಿನ್ನ ನೋಡಿ ಅದೇ ದಿನಗಳಾಯ್ತು ಅಂತ. ಏನ್ ಮಾಡ್ಬೇಕು? ನಾನು ದಿನ ಬಂದಾಗ ಇದೇ ಡೈಲಾಗ್ ಹೊಡಿತೀರಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ ಕಣ್ರಿ, ನಿಮ್ಮನ್ನ ಯಾವಾಗ ನೋಡಿದ್ರು ನಿಮ್ಮನ್ನ ನೋಡಿ ಅದು ಎಷ್ಟೋ ದಿನಗಳು ಆಗ್ಬಿಡುತ್ತೆ ಅಂತ ನನ್ನ ಮನಸ್ಸು ಅನಿಸ್ತಾ ಇರುತ್ತೆ. ದಿನದಿಂದ ದಿನಕ್ಕೆ ನಿಮ್ಮ ಸೌಂದರ್ಯ ಅನ್ನೋದು ಜಾಸ್ತಿ ಆಗ್ತಾನೆ ಇರುತ್ತಲ್ಲ, ಏನು ನಿಮ್ಮ ಸೌಂದರ್ಯದ ಒಳಗೆ? ಏನು ಇಲ್ಲಪ್ಪ, ನಾನು ದಿನ ಹಾಗಿರ್ತೀನೋ ಇವತ್ತು ಹಾಗೆ ಇದ್ದೀನಿ. ಆದ್ರೆ ಇವತ್ತು ನನ್ನ ಕೆನ್ನೆ ಮೇಲೆ ಒಂಚೂರು ಟಿಂಕರಿಂಗ್ ಜಾಸ್ತಿ ಆಗಿದೆ ಅಷ್ಟೇ. ಅಲ್ಲಬೇಡ, ಹಂಗೆ ಕೂತ್ಕೊ. ಯಾಕೆ, ಏನಾಯ್ತು? ನಿನ್ನ ಕೆನ್ನೆ ಮೇಲೆ ಒಂದು ಸೊಳ್ಳೆ ಕೂತ್ಕೊಂಡು ನಿನ್ನ ರಕ್ತ ಗಟಗಟ ಅಂತ ಕುಡಿತಾ ಇದೆ, ಅದನ್ನ ಅಲ್ಲೇ ಮಟ್ಟಾಕ್ಬಿಡ್ತೀನಿ. ಹಂಗೆ
ಎಲ್ಲೋಯ್ತು ತಪ್ಕೊಂಡೋಯ್ತು ಸಾರಿ ನೀನು ಕೆನೆ ಮಾಡಿದ್ದಕ್ಕೆ. ನನಗೆ ಗೊತ್ತು ಪಾಂಡುರಂಗ ಅವರೇ, ನೀವು ಸೊಳ್ಳೆ ನೋಡ್ಸಕ್ಕೆ ನನ್ ಕೆನ್ನೆ ಮುಟ್ಲಿಲ್ಲ ಅಂತ. ಅದೋ ಪ್ರೀತಿ, ನಿನ್ನ ನೋಡ್ತಾ ಇದ್ರೆ ಈ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇವರಿಷ್ಟು ಜನ ಭೂಮಿಗೆ ದಾರೆಗೆಳೆದು ಬಂದ್ಬಿಟ್ರೇನೋ ಅಂತ ಅನಿಸ್ತಾ ಇರುತ್ತೆ. ಸುಳ್ಳು ಹೇಳ್ತಾ ಇದ್ದೀರಾ? ನಮ್ಮ ಎತ್ತು ತಾಯಿಗೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದರಲ್ಲೂ ಈ ನಿನ್ನ ಬಳುಕುವ ಸೊಂಟ ನೋಡ್ಬಿಟ್ರಂತೂ ಈ ನಾಟ್ಯರಾಣೆ ಶಾಂತಲೆ ಇದ್ದಾಳಲ್ಲ, ಅವ್ರ ಅಕ್ಕನ ಮಗಳೇನೋ ನೀನು ಅಂತ ನನಗೆ ಅನುಮಾನ ಬಂದ್ಬಿಟ್ಟು. ಸ್ವಲ್ಪ ಎದ್ದು ನಿಂತ್ಕೋ. ಹೇಳ್ತೀನಿ ನಿಂತ್ಕೋ. ಕೈ ಹಿಡ್ಕೋ. ಹಿಂದೆ ಮುಂದೆ ನೋಡಿದ್ರೆ ನನ್ನ ಜೊತೆ ಸ್ಟಾಪ್ ಹವಿ, ನಾನು ಪ್ರೀತಿ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು. ಒಳಗಡೆ ಹೋಗ್ತೀರಾ? ಅಪ್ಪಿ ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ನಿಮ್ಮ ಹತ್ರ ಮಾತ್ರ ಯಾಕೆ ಜಗಳ ಮಾಡ್ತಾರೆ? ಕಂಡ ಹೆಣ್ಮಕ್ಳು ಕಂಡ್ರೆ ಅವ್ರು ಸ್ವಲ್ಪ ಹಾಗೇನೆ. ಪ್ರೀತಿ, ಹವಿ ನಂಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ? ಅವ್ರು ನೋಡಿದ್ರೆ ಹಾಗೆ ಅನ್ಸೋದೇ ಇಲ್ವಲ್ಲ? ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಅವ್ರ ಸೇವೆ ಮಾಡಿ ಮಾಡಿ ನೈಟ್ ಅಲ್ಲಿ ನಂಗೆ ಸ್ಲೀಪೇ ಬರೋದಿಲ್ಲ. ಹೌದಾ? ಅವ್ರೇನಾದ್ರು ನನ್ನ ಮುಂದೆ ಬಾಲ ಬೆಚ್ಚಲಿ, ನಮ್ಮ ಮಹಿಳಾ ಸಂಘಕ್ಕೆ ರಿಪೋರ್ಟ್ ಮಾಡಿ ಅವ್ರ ಜನ್ಮ ಜಾಲಾಗ್ಬಿಡ್ತೀನಿ. ಇವನ್ ಚೆಕ್ ಮಾಡಕ್ಕಂತಾನೆ ಆ ಪ್ರೀತಿ ಬಂದಿರೋದು. ಹೋಗಿ ನಿಮ್ಮ ಹೆಂಡತಿ ಕ್ಲಾಸ್ ತಗೊಳ್ಳಿ. ಚೆನ್ನಾಗಿರೋದು ತಾಯಿ. ನಾನು ಇವತ್ತು ಕ್ಲಾಸ್ ತಗೊಂಡ್ಬಿಟ್ರೆ ಆ ಪ್ರೀತಿ ಗೊತ್ತಾಗಲ್ಲ. ಗೊತ್ತಾಗ್ತಿರೋದು ನಾನು ಮಾಡ್ತೀನಿ ಬಸ್, ನೀವು ಹೋಗಿ. ರೈಲು ಚಂದಿನ ಮಾಯಾವತಿ, ನೀನು ಇಷ್ಟು ಭರವಸೆ ಕೊಟ್ಟಲ್ಲ, ಈಗ ನೋಡ್ತಾ ಇರು, ಚಾಟಿ ಇಲ್ದೇನೆ ಬುರಿ ಹಾಕ್ಬಿಡ್ತೀನಿ. ಪ್ರೀತಿದಾಳೆ. ವಾಟ್ ಇಸ್ ದಿಸ್? ಜಸ್ಟ್ ಕರೆಕ್ಟ್ ಆಗಿ ವಾಚ್ ಮಾಡಿ. ಏನು ಝೂ ಬರಾಬರ್ ಝೂ ಬರಾಬರ್ ಝೂ. ಜಾಸ್ತಿ ಚಂಪಲ್ ತಿನ್ನಿ. ಒಂದು 8-10 ಸಲ ನನ್ನ ಮೆಟ್ಲು ಹಿಡಿದು ಹತ್ತಿ ಮಾಡಿ ಕಾಲು ಬಂದಿರುತ್ತೆ ತಾನೆ. ನನ್ನ ಕಾಲು ಒತ್ತಬೇಕು ಅನ್ನೋ ಪರಿಜ್ಞಾನ ಬೇಡವೇನೆ ನಿಮ್ಗೆ? ಮಕ್ಕಳನ್ನೆಲ್ಲ ವಾಶ್ ಮಾಡೋ ಅಂತ ಹೇಳಿದೆ, ಮಾಡ್ದೇನೆ. ಅವ್ರಿಗೆಲ್ಲ ಇಸ್ತ್ರಿ ಹಾಕು ಅಂತ ಹೇಳಿದೆ, ಹಾಕ್ದೇನೆ. ಝೂ ಬರಾಬರ್ ಝೂ ಬರಾಬರ್ ಝೂ. ಏನ್ ನೀನು ಆಡಿದ್ದೆ ಆಟ? ನೀನೆ ಯಾವ ಕೆಲಸ ತಾನೇ ನೆಟ್ಟಾಗಿ ಮಾಡಿದ್ಯಾ ನೀನು? ನನಗೆ ಬರ್ತಾ ಹೋಗ್ಬೇಡಿ ನಿಮ್ಮನ್ನ. ನೋಡೋದಕ್ಕೆ ನೀಟಾಗಿ ಕೆಂಬುತ ಕಂಡಂಗೆ ಕಾಣ್ರೆ ಸಾಲದು, ಮೈ ಬಗ್ಸಿ ಚೆನ್ನಾಗಿ ಕೆಲಸ ಮಾಡೋದನ್ನ ಕಲಿಬೇಕು. ನಾನು ಆಚೆ ಕಡೆ ಹೋಗಿ ಬರ್ತೀನಿ, ನನ್ನ ಕಾಲು ಒತ್ತೋದಕ್ಕೆ ರೆಡಿ ಆಗಿರು. ನೋಡ್ದೆ ಹವಿನ? ನೋಡ್ದೆ ಜಾತಿ ಅವರೇ, ನೀವಿಬ್ಬರನ್ನು ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ಏನ್ ಹೀಗ್ ಮಾತಾಡ್ತಾ ಇದ್ಯಾ? ಅಭಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅಯ್ಯೋ, ಇಷ್ಟೊತ್ತರ್ಗು ಹವಿ ನನ್ನ ಬೈತಾ ಇದ್ದನ್ನ ನೀನ್ ನೋಡ್ಲಿಲ್ವಾ? ಬೈದ್ರಾ? ಯಾವಾಗ? ಅವ್ಳು ಬೈದಾಗ್ಲೆಲ್ಲ ಪೇಪರ್ ಓದ್ತಾ ಇದ್ದೆ. ಪೇಪರ್? ಅಯ್ಯೋ, ಈ ಪೇಪರ್ ಇದು ಹೇಗೆ ಬಂತು? ಓಹ್, ಇವತ್ತು ನಿನ್ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ನಾಳೆ ಬೆಳಗ್ಗೆ ಫ್ರೆಶ್ ಆಗಿ ಬಾ, ಆಗ ನಿನ್ ಗೊತ್ತಾಗುತ್ತೆ. ಸರಿ ಆಗಿದ್ರೆ ನನ್ನ ಜೊತೆ ಇನ್ನೊಬ್ಬರನ್ನು ಕರ್ಕೊಂಡ್ ಬರ್ತೀನಿ, ನೀವು ತಿಂಡಿಗೆ ಏರ್ಪಾಟ್ ಮಾಡ್ಕೊಳ್ಳಿ. ಈಗ ಗಂಡ ಹೆಂಡತಿ ಜಗಳ ಶುರು ಆಗುತ್ತೆ, ಅದನ್ನ ಈ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ. ರಾಜವ್ರೆ, ನೀವೇ ಹೋಗಿ ಮೊದಲು ಸ್ವಲ್ಪ ಬೈದ್ ಬಿಡಿ. ಅವ್ರು ನಿಮ್ಗೆ ವಾಪಸ್ ಬೈತಾರಲ್ಲ, ಆಗಿದೆ ಅವ್ರಿಗೆ ಊರ ಹಬ್ಬ. ಅವ್ನಿಗ್ ಬೈದೆ ನಂಗ್ ಸಿಕ್ಕಾಪಟ್ಟೆ ತಲೆನೋವು ಬರುತ್ತಲ್ಲ. ಇದೊಂದ್ಸರಿ ಚೆನ್ನಾಗಿ ಬೈದ್ ಬಿಡಿ, ಆಮೇಲೆ ಆ ತಲೆನೋವು ತಪ್ಪತ್ತಲ್ಲ. ಹವಿ, ನೀವ್ ನನಗ್ ಟಾರ್ಚರ್ ಕೊಟ್ರೆ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡ? ಹ್ಯಾಂಡ್ಸು ಲೆಗ್ಸ್ನೆಲ್ಲ ಮುರ್ದಾಕ್ಬಿಡ್ತೀನಿ. ನಾನು ನಿಮ್ ವೈಫು ಏನ್ ಬಿಟ್ಟೆ ಸಿಕ್ಕಿದ್ದೀನ? ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಧರ್ಮ ಪತ್ನಿ ಅಂದ್ರೆ ನಿಮ್ ಧರ್ಮ ಬಿಟ್ಟಿದಾರ? ತಲೆನೋವು ಶುರುವಾಯ್ತು. ಹವಿ ವೈರಸ್, ಹವಿ ವೈರಸ್, ಹವಿ ವೈರಸ್. ಲೇ ಪದ್ದು ಬಿಟ್ಲ ಬಂದ್ರ ಇಲ್ಲ? ಏನ್ ಬಾವ? ನಗ್ತಾ ಇದ್ದ ನನ್ನ ಜಾಜಿ ಜಂಬಲ್ದಿಂದ ತಲೆ ಒಳಗಡೆ ಹುಳುಗಳನ್ನ ಬಿಟ್ಬಿಟ್ಟು ತಲ್ಲೋ ಬರ್ತಿದ್ರಲ್ಲ ನಿಮ್ಮಂತವ್ರನ್ನ ನಾನು ಸುಮ್ಮನೆ ಬಿಡ್ಬೇಕಂತ.
ರಾಜಿ ಜಂಬಲ್ದಿನಿ ಅವರೇ, ಯಾವ ಜನ್ಮದಲ್ಲಂಟೋ ಏನೋ ನನಗಂತೂ ಗೊತ್ತಿಲ್ಲ, ಈ ಜನ್ಮದಲ್ಲಿ ನೀವು ನನ್ನ ಹೆಂಡತಿ ಆಗ್ತೀರಿ. ಈ ಜನ್ಮ ಅಂತ ಅಲ್ಲ, ಇನ್ನು 7 ಜನ್ಮದಲ್ಲೂ ನೀವೇ ನನ್ನ ಹೆಂಡತಿ ಆಗಿ ಬರ್ಬೇಕು ಅಂತ ನನ್ನ ಜೀವ ಬಯಸ್ತಾ ಇದೆ. ನನಗೆ ನೀವೇ ಜೀವ, ನೀವೇ ಪ್ರಾಣ, ನೀವೇ ಎಲ್ಲ. ಈ ರೀತಿ ನೈಸ್ ಮಾಡಿ ನನ್ನನ್ನ ಬುಟ್ಟಿಗೆ ಹಾಕೊಳಕ್ಕೆ ನೋಡ್ತಿದ್ದೀರಾ? ನಾನ್ ನಿಮ್ ಬುಟ್ಟಿಗೆ ಬೀಳಲ್ಲ ರೀ. ನಾನ್ ನಿಮ್ ಹೆಂಡತಿಗೆ ಸ್ವಾತಂತ್ರ್ಯ ಬೇಡ, ಬಾಯ್ ಬಂದಂಗ್ ಬರ್ತೀರಾ. ಏನೇನ್ ನೋಡಿದ್ರಲ್ಲ ಹೇಗ್ ಟಾರ್ಚರ್ ಆಯ್ತು ಅಂತ. ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ಟಾರ್ಚರ್ ಮಾಡಿರೋದು ಪಾಂಡುರಂಗ ಅಲ್ಲ, ನೀವು. ಮತ್ತಿನ್ನೇನ್ರಿ, ಪಾಪ ಪಾಂಡುರಂಗ ಅವ್ರನ್ನ ಬಾಯ್ ಬಂದಾಗೆಲ್ಲ ಬೈದ್ಬಿಟ್ರಿ. ನಾನ್ ಬೈದ್ನಾ? ಮತ್ತಿನ್ನೇನು, ಪಾಂಡುರಂಗ ಅಂತ ಗಂಡ ಸಿಗ್ಬೇಕಾದ್ರೆ ನೀವು 7 ಜನ್ಮದಲ್ಲೂ ಪುಣ್ಯ ಮಾಡಿರ್ಬೇಕು. ನೀವು ಬೈದಿದ್ದು ಈ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿದೆ. ಇದನ್ನ ತಗೊಂಡ್ ಹೋಗಿ ನಮ್ಮ ಮಹಿಳಾ ಸಂಘದಲ್ಲಿ ಎಲ್ಲಾರ್ಗೂ ತೋರಿಸ್ತೀನಿ. ನಿಮ್ಮನ್ನ ಮಹಿಳಾ ಸಂಘದಿಂದ ವಜಾ ಮಾಡ್ತೀನಿ. ಅಷ್ಟೇ ಅಲ್ಲ, ಪಾಂಡುರಂಗ ಅವ್ರನ್ನ ಇನ್ನೊಂದ್ಸಲ ಬೈದ್ರೆ ನಾವ್ ಸುಮ್ನೆ